ಹಾಯ್ ಎಲ್ಲರಿಗೂ ನಮಸ್ತೆ. ನೋಡಿ, ನಾನು ಹಸಿಮೆಣ್ಸಿನ್ಕಾಯಿ ಚಟ್ನಿ ಅರಿತೀನಿ. ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ. ನೋಡಿ, ಜಾಸ್ತಿ ಖಾರ ಇರುತ್ತೆ, ಅದಕ್ಕೆ ಸ್ವಲ್ಪ ಒಂದೆರಡು ತೊಗೊಂಡಿದ್ದೀನಿ. ಟೊಮಾಟೊ ತೊಗೊಂಡಿದ್ದೀನಿ, ಕಾಯಿ ಟೊಮಾಟೊ ಇದನ್ನು ಕಟ್ ಮಾಡಿಬಿಟ್ಟು ಹುರ್ಕೊಂತೀನಿ ನಾನು. ನೋಡಿ, ಈ ಥರ ಕಟ್ ಮಾಡಬೇಕು. ಇವಾಗ ಕಟ್ ಮಾಡಿದ್ದೀನಿ, ಇದನ್ನು ಹುರ್ಕೊಂತೀನಿ ನಾನು. ಇಲ್ಲಿ ನೋಡಿ, ಹಂಚು ಬಿಸಿಗಿಟ್ಟಿದ್ದೀನಿ, ಹಂಚು ಬಿಸಿಯಾಗಿದೆ, ಹುರ್ಕೊಂತೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಮೆಣಸಿನ್ಕಾಯಿ ಸ್ವಲ್ಪ ಸಪ್ಪೆ ಇರೋದು ತಗೋಬೇಕು. ನೋಡಿ, ಚೆನ್ನಾಗಿರುತ್ತೆ. ಜಾಸ್ತಿ ಖಾರ ಇರೋದಿದ್ರೆ ಜಾಸ್ತಿ ಖಾರ ಆಗುತ್ತೆ, ತಿನ್ನೋಕ್ಕಾಗಲ್ಲ. ಖಾರ ತುಂಬ ಖಾರ ಆಗುತ್ತೆ. ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡು ತುಂಬ ಜಾಸ್ತಿ ಖಾರ ತಿಂತೀವಿ ನಾವು. ನೋಡಿ, ಹುರಿದಾಗಿದೆ. ಇವಾಗ ತೆಗಿತೀನಿ ನಾನು ಬಟ್ಟಲಲ್ಲಿ. ನೋಡಿ, ಈ ಥರ ಹುರ್ಕೋಬೇಕು. ನೀವು ಮೆಣಸಿನ್ಕಾಯಿ ಜಾಸ್ತಿ ಖಾರ ಕಮ್ಮಿ ಇರೋದೇ ತೊಗೋಬೇಕು. ನೋಡಿ, ನೋಡಿ ಹಾಕ್ತೀನಿ ನಾನು. ಇವಾಗ ಕುಟ್ಕೊಂತೀನಿ. ಕೊಟ್ಟಣಿಗೆ ತಗೊಂಡಿದ್ದೀನಿ, ಅದರಲ್ಲೇ ಕೊಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ನಾ ಕಡಲೆ ಬೀಜನ ಹುರಿದು ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ, ಅದು ಹಾಕ್ತೀನಿ. ನೋಡಿ, ಖಾರ ಜಾಸ್ತಿ ಆಗತ್ತೆ ಅಂತಲೇ ಟೊಮೊಟೊ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿಗೆ ಟೊಮೊಟೊ ಯೂಸ್ ಮಾಡಲ್ಲ ಜಾಸ್ತಿ. ಖಾರ ಜಾಸ್ತಿ ಇದ್ದಾಗೆ ನಾನು ಒಂದು ಟೊಮೊಟೊ ಹಾಕಿದ್ದೀನಿ. ಸಪ್ಪೆ ಮೆಣಸಿನ್ಕಾಯಿ ತೊಗೊಂಡ್ರೆ ಟೊಮೊಟೊ ಏನು ಹಾಕಬೇಡಿ. ನಿಮ್ಗೆ ಇಷ್ಟ ಆದರೆ ಹಾಕ್ಬೋದು. ಇವಾಗ ನೋಡಿ, ಈರುಳ್ಳಿ ಸೊಪ್ಪನ್ನು ಕಟ್ ಮಾಡಿದ್ದೀನಿ ಸಣ್ಣಕ್ಕೆ, ಅದು ಹಾಕ್ಕೊಂತೀನಿ. ನೋಡಿ, ನೋಡಿ ಆಗಿದೆ. ಇವಾಗ ತೆಗಿತೀನಿ. ನೋಡಿ, ಖಾರವಾಗಿ ಏನೋ ತಿನ್ಬೇಕಂದ್ರೆ ಈ ರೀತಿ ಚಟ್ನಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಹಸಿಮೆಣ್ಸಿನ್ಕಾಯಿ ಚಟ್ನಿ ರೆಡಿಯಾಗಿದೆ. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ನೋಡಿ, ನೀವು ಅನ್ನಕ್ಕೆ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ಇವಾಗ.
ನೋಡಿ ಹಸಿಮೆಣ್ಸಿನ್ಕಾಯಿ ಖಾರ ಚಟ್ನಿ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.